ಧಗ 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 ಇಡೀ ಕಾಡೆ ಬೆಂಕಿಯ ಉರಿಯಲ್ಲಿ ಕರಗಿ ಹೋಗ್ತಿದೆ. ಉಪಗ್ರಹಗಳು ಆಕಾಶದಲ್ಲಿವೆ, ಡ್ರೋನ್ಗಳು ಹಾರ್ತಿವೆ, ಎಐ ಲೆಕ್ಕ ಹಾಕ್ತಿದೆ. ಆದರೂ ಬೆಂಕಿ ಮಾತ್ರ ನಿಲ್ತಿಲ್ಲ. ಅಷ್ಟರಲ್ಲಿ ಎಂಟ್ರಿ ಕೊಡ್ತವೆ ಕತ್ತೆಗಳು. ಹೌದು, ಸ್ಪೇನಲ್ಲಿ ಕಾಡಾಗ್ನಿಗೆ ಬ್ರೇಕ್ ಹಾಕೋ ಕೆಲಸಕ್ಕೆ ಈಗ 4 ಕಾಲಿನ ಈ ಸೈನಿಕರನ್ನೇ ಬಳಸಲಾಗ್ತಿದೆ. ಟೆಕ್ನಾಲಜಿ ಕೈಕೊಟ್ಟ ಜಾಗದಲ್ಲಿ ಪ್ರಕೃತಿಯ ಪ್ಲಾನ್ ಹೇಗೆ ವರ್ಕ್ ಆಯಿತು? ಇಲ್ಲಿದೆ ಆ ಇಂಟ್ರೆಸ್ಟಿಂಗ್ ಸ್ಟೋರಿ. ಸ್ಪೇನ್ ರಾಷ್ಟ್ರವನ್ನ ಕಾಪಾಡಿದ ಕತ್ತೆಗಳು. ಬೆಂಕಿ ನುಂಗಿ ಪ್ರಾಣ ಉಳಿಸಿ. ಈ ಪ್ರಾಣಿಯ ಹೆಸರು ಕೇಳಿದ ತಕ್ಷಣವೇ ಸೋಂಬೇರಿ ಪ್ರಾಣಿ ನೆನಪಾಗ್ಬಿಡುತ್ತೆ. ಆದರೆ ಅದೇ ಕತ್ತೆಗಳು ಧಗಧಗ ಹೊತ್ತಿ ಉರಿತಾ ಇರುವ ಕಾಡ್ಗಿಚ್ಚು ತಣ್ಣಗಾಗುವಂತೆ ಮಾಡಿದೆ. ಯಾವ ಹೆಲಿಕಾಪ್ಟರ್ಗಳು, ಡ್ರೋನ್ಗಳು, ಎಐ ತಂತ್ರಜ್ಞಾನವೂ ಮಾಡದ ಕೆಲಸವನ್ನ ಈ 4 ಕಾಲಿನ ಸೈನಿಕರು ನಿಯತ್ತಾಗಿ ಮಾಡಿ ಮುಗಿಸಿದ್ದಾರೆ. ಇದು ಸ್ಪೇನ್ನ ಕ್ಯಾಟಲೋನಿಯಾ ಪರ್ವತ ಪ್ರದೇಶ. ಒಂದು ಕಡೆ ಕಾಡು ಧಗಧಗನೆ ಉರಿತಾ ಇದೆ. ಹೊಗೆ ಆಕಾಶ ಮುಟ್ಟುತ್ತಿದೆ. ಸಾವಿರಾರು ಎಕರೆ ಅರಣ್ಯ ಕ್ಷಣಾರ್ಧದಲ್ಲಿ ಬೂದಿಯಾಗ್ತಿದೆ. ಈ ವರ್ಷ ಒಂದೇ ಸ್ಪೇನ್ನಲ್ಲಿ ಸುಮಾರು 24 ಲಕ್ಷ ಎಕರೆಗೂ ಹೆಚ್ಚು ಕಾಡು ಬೆಂಕಿಗೆ ಸುಟ್ಟು ಬೂದಿಯಾಗಿದೆ. ಈ ಕಾಡ್ಗಿಚ್ಚಿನ ರೌದ್ರ ರೂಪ ನೋಡಿ ಜಗತ್ತೇ ಬೆಚ್ಚಿ ಬಿದ್ದಿದೆ. ಈ ಬೆಂಕಿ ನಂದಿಸುವುದಾದ್ರೂ ಹೇಗೆ ಅನ್ನೋ ಚಿಂತೆ ಇಲ್ಲಿನ ಸರ್ಕಾರಕ್ಕೆ ಇದೆ. ಇದೇ ಸಂಕಟದಲ್ಲಿ ಸಮಯದಲ್ಲೇ ವೆಂಕಟರಮಣನಂತೆ ಮುಂದೆ ಬಂದಿದೆ ಸಾಲು ಸಾಲು ಕತ್ತೆಗಳು. ಈ ಬೆಟ್ಟದ ಇಳಿಜಾರಿನಲ್ಲಿ ನಿಧಾನವಾಗಿ ಸಾಗುತ್ತಿರುವ ಈ ಕತ್ತೆಗಳ ಹಿಂಡನ್ನ ಇವು ಬೆಂಕಿ ಆರಿಸಲು ಬಂದಿಲ್ಲ, ನೀರಿನ ಪೈಪ್ ಹಿಡಿದು ಬಂದಿಲ್ಲ. ಆದರೆ ಇವು ಮಾಡುತ್ತಿರುವ ಕೆಲಸವೇ ಕಾಡಿನ ಬೆಂಕಿಗೆ ದೊಡ್ಡ ಅಡ್ಡಗೋಡಿ. ಈ ದೃಶ್ಯದಲ್ಲಿ ಕಾಣುತ್ತಿರುವ ಒಣಹುಲ್ಲು, ಒಣಗಿದ ಪೊದೆಗಳು, ಸಣ್ಣ ಗಿಡಗಂಟೆಗಳು ಇವೆಲ್ಲವೂ ಬೆಂಕಿಗೆ ಇಂಧನ. ಬೆಂಕಿ ಒಮ್ಮೆ ಹೊತ್ತಿಕೊಂಡ್ರೆ ಮುಂದೆ ಶರವೇಗದಲ್ಲಿ ಹರಡಿಬಿಡುತ್ತೆ. ಆದರೆ ಕತ್ತೆಗಳು ಪ್ರತಿದಿನ ಇದೇ ಹುಲ್ಲು, ಪೊದೆಗಳನ್ನು ತಿನ್ನುತ್ತಿವೆ. ಬೆಂಕಿ ಪ್ರದೇಶದಲ್ಲಿ ಹರಡುವ ಮುನ್ನವೇ ಕತ್ತೆಗಳು ತಿಂದು ಹಾಕ್ತಿವೆ. ಪರಿಣಾಮ ಕಾಡ್ಗಿಚ್ಚಿನ ಬೆಂಕಿಗೆ ಬ್ರೇಕ್ ಹಾಕಿದಂತಾಗ್ತಿದೆ. ಇವುಗಳು ಕಾಡಿನ ನೆಲದ ಮೇಲೆ ಬಿದ್ದಿರುವ ಒಣ ಎಲೆಗಳ ಮೇಲೆ ನಡೆದಾಡ್ತಿವೆ. ಇವುಗಳ ಭಾರವಾದ ಕಾಲಿನ ತುಳಿತಕ್ಕೆ ಒಣಗಿದ ಎಲೆಗಳು ಪುಡಿ ಪುಡಿಯಾಗ್ತಿವೆ. ಇದೇ ಕಾರಣಕ್ಕೆ ನೆಲದ ಮೇಲೂ ಬೆಂಕಿ ಸುಲಭವಾಗಿ ಹರಡುತ್ತಿಲ್ಲ. ಇದು ಪ್ರಕೃತಿಯೇ ಕಂಡುಕೊಂಡ ಅಗ್ನಿ ನಿಯಂತ್ರಣದ ವಿಧಾನ. ಇದೆಲ್ಲದರ ಜೊತೆಗೆ ಈ ಬೆಟ್ಟದ ಮಧ್ಯೆ ಕಾಣುತ್ತಿರುವ ಕಿರಿದಾದ ದಾರಿಗಳನ್ನು ಗಮನಿಸಿ. ಈ ದಾರಿಗಳನ್ನು ನಿರ್ಮಿಸಿದ್ದು ಮನುಷ್ಯರಲ್ಲ. ಪ್ರತಿದಿನ ಇದೇ ದಾರಿಯಲ್ಲಿ ಓಡಾಡುವ ಕತ್ತೆಗಳು ತುರ್ತು ಸಂದರ್ಭದಲ್ಲಿ ಇದೇ ದಾರಿಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ, ನೀರಿನ ಪೈಪ್ಗಳು, ಉಪಕರಣಗಳನ್ನು ಹೊತ್ತುಕೊಂಡು ಕಾಡಿನೊಳಗೆ ಪ್ರವೇಶಿಸ್ತಾರೆ. ಅಂದರೆ ಕತ್ತೆಗಳು ಕಾಡನ್ನು ಸ್ವಚ್ಛಗೊಳಿಸುವುದಷ್ಟೇ ಅಲ್ಲ, ರಕ್ಷಣಾ ಕಾರ್ಯಕ್ಕೂ ದಾರಿ ಮಾಡಿಕೊಡುತ್ತವೆ. ಟೆವಿಸಾ ಡಾಂಕಿ ಫೈರ್ ಫೈಟರ್ಸ್ ಈ ಅದ್ಭುತ ಕೆಲಸವನ್ನು ಮಾಡ್ತಿರೋದು. 2020ರಿಂದಲೂ ಕತ್ತೆಗಳು ಇದೇ ಅಗ್ನಿ ಆರಿಸುವ ಕೆಲಸದಲ್ಲಿ ಕೈ ಜೋಡಿಸ್ತಿವೆ. ಈ ಕಾರ್ಯದಲ್ಲಿ 62ಕ್ಕೂ ಹೆಚ್ಚು ಕತ್ತೆಗಳು ನಿರಂತರವಾಗಿ ಕೆಲಸ ಮಾಡುತ್ತಲೇ ಇವೆ. ಇಂದಿನ ದಿನಗಳಲ್ಲಿ ಡ್ರೋನ್, ಹೆಲಿಕಾಪ್ಟರ್ ಮಾಡದಿರುವ ಕೆಲಸವನ್ನು ಈ ಕತ್ತೆಗಳು ಮಾಡ್ತಿವೆ. ಹಾಗೆಯೇ ಕಾಡಲ್ಲಿರುವ ಸಾವಿರಾರು ಪ್ರಾಣಿಗಳಿಗೂ ಇವು ರಕ್ಷಕರಂತೆ ನಿಂತಿವೆ. ಇಂದು ತಂತ್ರಜ್ಞಾನ ಬೆಂಕಿಯನ್ನ ಪತ್ತೆ ಹಚ್ಚಬಹುದು, ಆದರೆ ಈ ಕತ್ತೆಗಳು ಮಾತ್ರ ಬೆಂಕಿಗೆ ಬೇಕಾದ ಇಂಧನವನ್ನೇ ಮುಂಚಿತವಾಗಿ ತೆಗೆದು ಹಾಕ್ತಿವೆ. ಕೆಲವೊಮ್ಮೆ ಪ್ರಕೃತಿಯ ಸರಳ ಪರಿಹಾರ ಅತ್ಯಾಧುನಿಕ ತಂತ್ರಜ್ಞಾನಕ್ಕಿಂತಲೂ ದೊಡ್ಡ ಉತ್ತರವಾಗುತ್ತೆ ಎನ್ನುವುದಕ್ಕೆ ಸ್ಪೇನ್ನ ಈ ಕತ್ತೆಗಳ ಪಡೆಯೇ ಜೀವಂತ